ನಮ್ಮ ಶಿವಮೊಗ್ಗದಲ್ಲಿ ಸಿಕ್ಕಾಪಟ್ಟೆ ಜೋರು ಮಳೆ ಬೇರೆ ಬರ್ತಾ ಇದೆ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಚಪಾತಿ ಮಾಡಿಕೊಡೋಣ, ಹಾಗೆ ಗೀ ರೈಸ್ ಮಾಡಿಕೊಡೋಣ, ಇಲ್ಲೇ ತಿನ್ನಕ್ಕೆ ಬ್ರೇಕ್ಫಾಸ್ಟಿಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆದರೆ ಸಡನ್ನಾಗಿ ರಜಾ ಅಂತ ಅನೌನ್ಸ್ ಮಾಡಿದ್ರು. ಮಳೆ ತುಂಬ ಬರ್ತಿದೆ, ಮಕ್ಕಳಿಗೆ ಹೋಗೋಕ್ಕೂ ಅನುಕೂಲ ಆಗಬೇಕಲ್ವ, ಅದಕ್ಕೆ. ಹಾಗೆ ಇವಾಗ ಬೀನ್ಸ್ ಕಾಳು ಸೀಸನ್ ಆಗಿರೋದ್ರಿಂದ ತರಕಾರಿ ಎಲ್ಲ ಹಾಕಿ, ಫ್ರೆಶ್ ಆಗಿರೋ ತರಕಾರಿ ನೋಡಿದ್ರೇ ತಿನ್ಬೇಕನ್ಸುತ್ತೆ. ಎಲ್ಲ ಹಾಕಿ ಒಂದು ಪಲ್ಯ ಥರ ಮಾಡಿಕೊಂಡೆ, ಗೀ ರೈಸ್ಗೂ ಮತ್ತು ಚಪಾತಿ ಎರಡಕ್ಕೂ ಆಗೋ ಥರ. ಮೊಸರು ಹಾಕ್ಕೊಂಡು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ಕೂಡ ಕಲಿಸ್ಕೊಂಡೆ. ಹಾಗೆಯೇ ಗೀ ರೈಸು ತುಪ್ಪದಲ್ಲೇ ಮಾಡಿದ್ದೀನಿ. ಎರಡಕ್ಕೂ ಒಂದೇ ಒಂದು ಕುರ್ಮಾ ಥರ, ಎರಡು 2 in 1 ರೆಸಿಪಿ ಥರ ಆಗೋಗಿದೆ. ಮಧ್ಯ ಬ್ರೇಕಲ್ಲಿ ಮಕ್ಕಳು ಆಟ ಆಡ್ತಾನೆ ಇದ್ದರು. ಚಪಾತಿ ಹಿಟ್ಟಿಗೆ ನಾವು ಮೊಸರು ಹಾಕಿ ಕಲಿಸೋದ್ರಿಂದ ಲಂಚ್ ಬಾಕ್ಸಿಗೆ ತೊಗೊಂಡು ಹೋದ್ರೂ ಕೂಡ ತುಂಬಾ ಸಾಫ್ಟಾಗಿರುತ್ತೆ. ಹಾಗೆ ಮೆಂತ್ಯ ಸೊಪ್ಪು ಹಾಗೇ ತಿನ್ನಲ್ಲ ಮಕ್ಕಳು, ತೆಗೀತಾರೆ ಅಂತ ಹೇಳಿ ಚಪಾತಿಯಲ್ಲಿ ಹಾಕಿ ತಿನ್ಸೋಕ್ಕಂತ ಟ್ರೈ ಮಾಡ್ತೀನಿ. ಎರಡೂ ರೆಸಿಪಿ ತುಂಬಾ ಚೆನ್ನಾಗಿ ಬಂದಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.